ಮದುವೆಯಾಗಿ ಕೈಕೊಟ್ಟ ಹೆಂಡತಿ ಹಾಗೂ ಆಕೆಯ ಪ್ರಿಯತಮನನ್ನ ಮಾಜಿ ಪತಿ ಕೊಚ್ಚಿ ಕೊಲೆ ಮಾಡಿದ ದಾರುಣ ಘಟನೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕೋಕಟನೂರು ಗ್ರಾಮದ ಹೊರವಲಯದಲ್ಲಿ ಜರುಗಿದೆ. ಡಬಲ್ ಮರ್ಡರ್ಗೆ ಗ್ರಾಮವೇ ಬೆಚ್ಚಿಬಿದ್ದಿದೆ. 21 ವರ್ಷದ ಯಾಸೀನ್ ಬಾಗೋಡೆ ಹಾಗೂ 19 ವರ್ಷದ ಹೀನಾ ಕೊಲೆಯಾದವರು. ತೌಫೀಕ್ ಕ್ಯಾಡಿ ಹತ್ಯೆ ಮಾಡಿದ ಆರೋಪಿ. ದಾಳಿ ವೇಳೆ ಮಧ್ಯ ಪ್ರವೇಶಿಸಿದ ಅಮೀನಾಬಾಯಿ ಬಾಗೋಡೆ ಹಾಗೂ ಮುಸ್ತಫಾ ಮುಲ್ಲಾ ಮೇಲೂ ಆರೋಪಿ ಮಾರಣಾಂತಿಕ ಹಲ್ಲೆ ಮಾಡಿದ್ದಾನೆ. ಪರಿಣಾಮ ಇಬ್ಬರು ತೀವ್ರವಾಗಿ ಗಾಯಗೊಂಡಿದ್ದು ಮಹಾರಾಷ್ಟ್ರದ ಮೀರಜ್ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಕೊಲೆಯಾದ ಹೀನಾ ಹಾಗೂ ಆರೋಪಿ ತೌಫೀಕ್ ನಡುವೆ ಕಳೆದ 4 ತಿಂಗಳ ಹಿಂದೆ ಮದುವೆಯಾಗಿತ್ತು. ಮದುವೆಯಾಗಿ ಒಂದೇ ತಿಂಗಳಿಗೆ ಯಾಸೀನ್ ಜೊತೆ ಹೀನಾ ಓಡಿ ಹೋಗಿದ್ಲು. 1.5 ತಿಂಗಳ ಬಳಿಕ ಸಮಾಜದ ಮುಖ್ಯಸ್ಥರ ಸಮ್ಮುಖದಲ್ಲಿ ರಾಜಿ ಪಂಚಾಯಿತಿ ಮಾಡಿದ್ದ ಗ್ರಾಮಸ್ಥರು ಪತಿ ತೌಫೀಕ್ ಜೊತೆ ವಿವಾಹ ಮುರಿದು ಯಾಸೀನ್ ಜೊತೆ ಮದುವೆ ಮಾಡಿಸಿದ್ರು. ಇದರಿಂದ ಕೋಪಗೊಂಡಿದ್ದ ತೌಫೀಕ್ ಕೆಲ ದಿನಗಳಿಂದ ಸುಮ್ಮನಿದ್ದು ಸಂಜೆ ರೂಪಿಸಿ ಯಾಸೀನ್ ಮನೆಗೆ ತೆರಳಿ ಇಬ್ಬರನ್ನ ಕೊಚ್ಚಿ ಕೊಲೆ ಮಾಡಿ ಪರಾರಿಯಾಗಿದ್ದಾನೆ. ಸ್ಥಳಕ್ಕೆ ಐಗಳಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಆರೋಪಿ ತೌಫೀಕ್ಗಾಗಿ ಹುಡುಕಾಟ ಆರಂಭಿಸಿದ್ದಾರೆ. ಹಂತಕನ ಪತ್ತೆಗೆ 2 ತಂಡಗಳನ್ನು ರಚನೆ ಮಾಡಲಾಗಿದೆ ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ. मेरा जवाई नहीं सो देखो कोई भाषण देने आया था। वो नहीं बड़ा दरवाजा है अंदर कोंडी पुलिस कणांगे नहीं निम जगह निम्ग नम क्यों कर रहा है क्यों कलयुग के जाएंगे ऐसे रखे वहाँ आराम है ನಾಲ್ಕು ಮಂದಿ ಜೀವ ಹೊಡೆದ ಮನೆ ಮಂದಿಗೆ ಮಗನ ಜೀವ ಹೊಡೆದನ್ರಿ. ಇದು 3 ಮಂದಿ ಅದಾರಿಲ್ಲ. ನಮ್ಮ ಮಾಮ ಏನ್ ಮಾಡ್ಬೇಕ್ರಿ? ಒಬ್ಬ ಮಗನ ಮಾತು ಕೂತಾರ ಸಣ್ಣ ಹುಡುಗಿ ಬದುಕುಸಿರ ತೋತ ಏನ್ ಮಾಡ್ಬೇಕ್ರಿ? ಗಂಡುಗೂ ಹಾಕ್ಯಾರಿ. ಕೈ ಮುಗಿದ ಕಾರ್ ಬೀಳ್ತೀವ್ರಿ. ಅವ್ರ ಜೀವನ ಶಿಕ್ಷೆ ಮಾಡ್ರಿ. ಅವ್ರ ಮನೆ ಮಂದಿಗೆಲ್ಲ ಮಾಡ್ರಿ. ಅವ್ರ ಯಾಕ ನಮ್ಮ ಮನೆ ಮಂದಿಗೆಲ್ಲ ಮಾಡ್ರಿ. ಅವ್ರಿಗೆ ಮಾಡ್ರಿ. ನಿಮ್ ಕೈ ಮುಗಿತೀವ್ರಿ. ಮನಿನ ಮಾಡ್ಯಾರಿ. ಅವ್ರ ನಮ್ಮ ಮನಿನ ನೋಡಿ ಮಾಡ್ಯಾರಿ. ನಮ್ಮ ಮಾಮ घर बंद भैया नहीं बाबा को ನಿನ್ನೆ ದಿವಸ ಐಗಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗಿದೆ. ಇದರಲ್ಲಿ ಯಾಸೀನ್ ಅದಮ್ ಬಾಗೋಡಿ ಮತ್ತು ಹೀನಾ ಕೌಸರ್ ಮೆಹಬೂಬ್ ಇವರು ಏನು ಕೊಲೆಯಾದಂಥ ವ್ಯಕ್ತಿಗಳು. ಕೊಲೆ ಮಾಡಿದಂಥ ವ್ಯಕ್ತಿ ತೌಫೀಕ್ ಶೌಕತ್ ಖ್ಯಾದಿ ಅಂತ. ಸೊ ಒಂದು ಹಿಂದೆ ಇವ್ರದ್ದು ಏನು ಮದುವೆ ವಿಷಯ ಇರ್ತದೆ. ಮೊದಲು ಇವ್ರು ಮದುವೆ ಆಗಿರ್ತಾನೆ ಆರೋಪಿ. ಆಮೇಲೆ ಅವರು ಇನ್ನೊಬ್ಬರು ಮದುವೆ ಆಗಿರ್ತಾಳೆ. ಡಿಸೀಸ್ಡ್ ಏನಿಗೆ ಒಬ್ಬರು ಕೊಲೆ ಆಗಿದ್ದಾರೆ ಅವ್ರಿಗೆ. ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಒಂದು ವಿಮೆನ್ಸ್ನಿಂದ ಒಂದು ಕೊಲೆ ಪ್ರಕರಣ ದಾಖಲಾಗಿದೆ. ಈ ಬಗ್ಗೆ ಐಗಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಳ್ಳಲಾಗ್ತಾ ಇದೆ. ಆರೋಪಿಯನ್ನು ಕೂಡ ವಶಕ್ಕೆ ಪಡೆದಿದ್ದೀವಿ. ಮುಂದಿನ ವಿಚಾರಣೆ ನಡೀತಾ ಇದೆ.